ಹಾಗಾದರೆ ಇವತ್ತಿದು ರೂಟೀನ್ ಹೇಗಿರ್ತದೆ ನೋಡುವ ಆಯಿತಾ. ನೋಡಿ, ನಾವು ಮನೆಗೆ ಹೊರಟಿದ್ದೇವೆ ಚಹಾ ಕುಡಿಲಿಕ್ಕೆ. ನಾನು ಹೇಳಿದೆಲ್ಲ ಸಂಡೆ ಅಲ್ಲಿಗೆ ಹೋಗೋದು ಅಂತ. ಹಾಗೆ ಅಲ್ಲಿ ಹೋಗಿ ನೋಡುವಾಗ ಎಂಥ ಸ್ಪೆಷಲ್ ಅಂದರೆ ಮಸಾಲೆ ದೋಸೆ ಆಯಿತಾ. ನೋಡಿ, ಮಸಾಲೆ ದೋಸೆಗೆ ಎಂತೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಈಗ ಮಸಾಲೆ ದೋಸೆ ರೆಡಿ ಆಗಿದೆ. ನನಗೆ ಫಸ್ಟಿಗೆ ಮಾಡಿ ಹಸ್ಬೆಂಡಿಗೆ ಕೊಟ್ಟೆ ಆಯಿತಾ, ನೆಕ್ಸ್ಟ್ ನನಗೆ ಮಾಡಿದೆ. ಹಾಗೆ ನಾವಿಬ್ಬರು ತಿಂತಿದ್ದೇವೆ. 9 ಗಂಟೆಗೆ ಹಸ್ಬೆಂಡಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇತ್ತು, 9 ಗಂಟೆಗೆ ನನಗೆ ನಮ್ಮದು ಕಲೆಕ್ಷನ್ಗೆ ಹೋಗ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಇತ್ತು. ವೀಕ್ ಹೋಗ್ತೇವಲ್ಲ, ನೋಡಿ ಈಗ ಹೊರಡಿದ್ದೇವೆ ನಾವು. ಹಾಗೆ ಆಚೀಚೆ ಎಲ್ಲ ಹೋದನ್ನು ನಾನು ವೀಡಿಯೋ ಮಾಡಿರಲಿಲ್ಲ ಆಯಿತಾ. ನೋಡಿ, ಮಧ್ಯಾಹ್ನ ನಾವು ರಕ್ತೇಶ್ವರಿ ಟೆಂಪಲ್ ಅಂತ ಉಂಟು, ಅಲ್ಲಿ ಊಟ ಇತ್ತಂತ ಹಾಗೆ ಕರೆದಿದ್ರು. ಹಾಗೆ ನಾವು ಅಲ್ಲಿಗೆ ಹೋದೆವು ಆಯಿತಾ, ಊಟ ಮಾಡುವ ಅಂತ. ಹಾಗೆ ಊಟ ಮಾಡಿ ನಾವೀಗ ಸೀದಾ ಕ್ಲಬ್ಬಿಗೆ ಬಂದೆವು ಆಯಿತಾ. ಕಲೆಕ್ಷನ್ ಆದದ್ದು ಲೆಕ್ಕ ಕೊಡಲಿಕ್ಕೆ ಇರ್ತದೆ, ಹಾಗೆ ಲೆಕ್ಕ ಮಾಡ್ತಿದ್ದೇವೆ ನಾವೆಲ್ಲ ಸೇರಿ. ಅದೆಲ್ಲ ಆಗಿ ನನಗೆ 4 ಗಂಟೆಗೆ ಕ್ಲಾಸ್ ಇತ್ತು, ಕುಣಿತ ಭಜನೆದ್ದು. ಹಾಗೆ ನಾವು ಅಲ್ಲಿದ್ದೇವೆ. ಒಂದು ಬಡ್ಡೆ ಇತ್ತಾಯ್ತು, ಅದರದ್ದು ವಿಶ್ ಮಾಡ್ತಿದ್ದೆವು. ಹಾಗೆ ಕ್ಲಾಸ್ ಆಗಿ ಸೀದಾ ನಾನು ಪುನಃ ಕ್ಲಬ್ಬಿಗೆ ಬಂದೆ. ಅಲ್ಲಿ ಮೀಟಿಂಗ್ ಪುನಃ ಇತ್ತಾಯ್ತಾ. ಹಾಗೆ ಅಷ್ಟು ಸಂಜೆ ಆಗಿತ್ತು. ಹಾಗೆ ಪಪ್ಸ್ ತಂದಿದ್ರು, ಜ್ಯೂಸ್ ತಂದಿದ್ರು. ಹಾಗೆ ನಾವೆಲ್ಲ ತಿಂತಿದ್ದೇವೆ. ಮೀಟಿಂಗ್ ಅಂದರೆ ಚೌತಿ ಹತ್ತಿರ ಬಂತಲ್ಲ, ಹಾಗೆ ತುಂಬ ಮಾತಾಡಲಿಕ್ಕೆ ಇರ್ತದೆ ಅದರದ್ದು ಇದ್ದದ್ದು ಅಂತ. ಹಾಗೆ ತುಂಬ ಲೇಟ್ ಆಗ್ತದೆ ಮನೆಗೆ ಬರುವಾಗ, 8 ಗಂಟೆ ಎಲ್ಲ ಆಗ್ತದೆ. ಅಲ್ಲಿಂದ ಸೀದಾ ನಾವು ಡಿಮಾರ್ಟಿಗೆ ಹೋಗಿದ್ದೇವೆ. ಇದು ರಾತ್ರಿ ನಾವು ಹೋದದ್ದು. ಹಾಗೆ ಅಲ್ಲಿಂದ ಸೀದಾ ಸುಳ್ಯ ರೊಟ್ಟಿ ಮನೆಗೆ ಹೋದೆವು ಆಯಿತಾ. ಶವರ್ಮ ತೆಗೊಳ್ಳುವ ಅಂತ, ತಂಗಿರು ತೆಗೊಳ್ಳುವ ಅಂತ. ಹಾಗೆ ನಾವು 4 ತೆಗೊಂಡೆವು. ಹಾಗೆ ರಿಕ್ಷಾದಲ್ಲಿ ತಿಂದು ಹೋಗುವ ಅಂತ, ಮನೆಗೆ ಕೊಂಡು ಹೋಗೋದು ಬೇಡ ಅಂತ ರಿಕ್ಷಾದಲ್ಲಿ ಕುತ್ಕೊಂಡು ಅಲ್ಲೇ ತಿಂತಿದ್ದೇವೆ. ನಾನು ಮತ್ತು ಅಮ್ಮನ ಅರ್ಧ ಮಾಡಿದ್ದೇವೆ ಆಯಿತಾ. ನನಗೆ ಇವತ್ತು ಮನೇಲಿ ಊಟ ಮಾಡಬೇಕಂತಿತ್ತು, ಯಾಕಂದರೆ ಚಿಕನ್ ಇತ್ತು. ಹಾಗೆ ಟೆಂಪಲಲ್ಲೆಲ್ಲ ಮಧ್ಯಾಹ್ನ ಊಟ ಮಾಡಿದ್ದು. ಹಾಗೆ ನಾನು ಊಟ ಮಾಡ್ತಿದ್ದೇನೆ. ನಾವೀಗ ಬಂದಿದ್ದೆ, ಮಗು ಬಂದಿದ್ದಾನೆ ಆಯಿತಾ ನಮ್ಮೊಟ್ಟಿಗೆ. ಅವನಿಗೆ ಸ್ವಲ್ಪ ಕಲಿಸ್ಲಿಕ್ಕಿತ್ತು, ನಾಳೆ ಟ್ಯೂಷನ್ ಇತ್ತು. ಹಾಗೆ ಇಲ್ಲಿಗೆ ಮಾಡ್ತೀನಿ. ಬಾಯ್.